ಈಗ ರಾಜ್ಯದ ಜನರ ಚಿತ್ತ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಎದುರು ನೋಡ್ತಾ ಇದ್ದಾರಲ್ಲ. ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಿಯಾಗಿ ಹಿರಿಯ ನಾಯಕರೆಲ್ಲ ದೆಹಲಿ ಅಂಗಳದಲ್ಲಿದ್ದಾರೆ. ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾದ ಮಾತುಕತೆಯನ್ನು ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ಪ್ರತ್ಯೇಕವಾಗಿ ಮಾತುಕತೆ ಮಾಡ್ತಾ ಇದ್ದಾರೆ. ಇನ್ನು 2 ಗಂಟೆಗಳ ಸಭೆ ನಡೆಸುವ ಸಾಧ್ಯತೆ ಇದೆ. ಬಹುತೇಕ ಈಗ ಇರುವಂಥ ವಿಚಾರ ಏನು ಎತ್ತ ಅನ್ನೋದನ್ನು ಗಮನಿಸ್ತಾ ಹೋದರೆ, ಒಂದು ನಾಯಕತ್ವದ ವಿಚಾರ, ಮತ್ತೊಂದು ಸಚಿವ ಸಂಪುಟದ ಪುನರ್ರಚನೆ ವಿಚಾರ, ಹಾಗೆ SIR ವಿಚಾರವಾಗಿ, ಹಾಗೆ GBA ಚುನಾವಣೆ ಕೂಡ ಹತ್ತಿರ ಬಂತು, ಪಂಚಾಯತ್ ಚುನಾವಣೆ, ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನು ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರು. ಪ್ರತ್ಯೇಕವಾಗಿ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇನ್ನೊಂದು 2 ಗಂಟೆಗಳ ಕಾಲ ಸಭೆ ನಡೆಸುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆಯನ್ನು ಮಾಡುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ನವದೆಹಲಿಯಿಂದಲೇ ಈಗ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ನೀಡ್ತಾರೆ. ಅಭಿಷೇಕ್, ಈ ಹೊತ್ತಿಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾದ ಮೀಟಿಂಗ್ ನಡೀತಾ ಇದೆಯಂತೆ. ಏನೇನು ಚರ್ಚೆ ಆಗ್ತಿರ್ಬೋದು ಅಭಿಷೇಕ್? ಈಗ ಇದೆಲ್ಲ ಬೆಳಿಗ್ಗೆಯಿಂದಲೂ ಕೂಡ 3-4 ಮೀಟಿಂಗ್ ಆಯ್ತಲ್ಲ, ಸಿದ್ದರಾಮಯ್ಯನವ್ರನ್ನೇ ಪ್ರತ್ಯೇಕವಾಗಿ ಈಗ ರಾಹುಲ್ ಗಾಂಧಿ ಮಾತಾಡಿಸಿದ್ದಾರೆ. ಬಹುಶಃ ಏನಿರ್ಬೋದು ಅಂತ ಅಭಿಷೇಕ್? ಈಗ 3ನೇ ಸುತ್ತಿನ ಸಭೆ ನಡೀತಾ ಇರುವಂಥದ್ದು. ಯಾವ ಸುತ್ತಿನ ಸಭೆಯನ್ನು ಕೂಡ ಮಹತ್ವದ್ದು ಅಲ್ಲದ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಈಗಾಗಲೇ ಇಡೀ ರಾಜ್ಯದ ಕಣ್ಣು ದೆಹಲಿಯತ್ತ ವಾಲಿರುವಂಥದ್ದು. ವಿಪಕ್ಷಗಳಿಗೆ ಇವತ್ತಿನ ರಾಜಕೀಯ ಬೆಳವಣಿಗೆ ಆಹಾರ ಆಗಿರುವಂಥದ್ದನ್ನು ಗಮನಿಸಿದ್ದೇವೆ. CM ಸಿದ್ದರಾಮಯ್ಯನವರು ನನಗೆ ಕರೆ ಬಂದಿದೆ, ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. DCM ರವರು ನನಗೆ ಕರೆ ಬಂದಿಲ್ಲ, ಕರೆ ಬಂದಾಗ ಹೋಗ್ತೀನಿ ಅಂತ ಹೇಳಿದರು. ಆದರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಇಬ್ಬರಿಗೂ ಕರೆ ಬಂದಿತ್ತು. ಇಬ್ಬರು ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಗೆ ಬಂದು ಇಳಿದಿರುವಂಥದ್ದು. CM ಜೊತೆಗೆ ಅವರ ಅತ್ಯಾಪ್ತ ಸಚಿವರು ಅಂದರೆ ಡಾಕ್ಟರ್ G. ಪರಮೇಶ್ವರ್, KJ ಜಾರ್ಜ್, ಭೈರತಿ ಸುರೇಶ್, AS ಪೊನ್ನಣ್ಣ ಇರ್ಬೋದು, BK ಶಿವರಾಮ್, MR ಸೀತಾರಾಮ್ ಸೇರಿದಂತೆ MB ಪಾಟೀಲ್ರು ಕೂಡ ಇರುವಂಥದ್ದು. ಇವಿಷ್ಟು ಜನ ಒಂದು ಕಡೆ ಆಯಿತು ಅಂದರೆ DK ಶಿವಕುಮಾರ್ ಅವರು ಮಾತ್ರ ಅವರ ಸಹೋದರ DK ಸುರೇಶ್ ಅವ್ರ ಜೊತೆ ಬಂದಿರುವಂಥದ್ದು. ಮತ್ತೊಂದು ಕಡೆಗೆ ಹ್ಯಾರಿಸ್ ರವರು ಕೂಡ ಈಗ ಬಂದಿರೋವಂಥದ್ದು. ಈ ರೀತಿ ಪಟ್ಟಿ ಬೆಳೆಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಆಫೀಸ್ ಅಂದರೆ ಇಂದಿರಾ ಭವನಕ್ಕೆ CM ರವರನ್ನು ಡ್ರಾಪ್ ಮಾಡಿ ಹೋದಂಥ ಸಚಿವರೆಲ್ಲರೂ ಕೂಡ ಮತ್ತೊಂದು ಖಾಸಗಿ ನಿವಾಸದಲ್ಲಿ ಡಾಕ್ಟರ್ KJ ಜಾರ್ಜ್ ರವರ ನಿವಾಸದಲ್ಲಿ ಸಭೆ ಮಾಡ್ತಿದ್ದಾರೆ ಅಂತ ತಿಳಿಸಲಾಗಿರುವಂಥದ್ದು ಒಂದು ಅಂಶ ಆಗುತ್ತೆ. ಮತ್ತೊಂದು ಕಡೆಗೆ ಇಷ್ಟರ ಮಟ್ಟಿಗಿನ ಮಹತ್ವದ ಸಭೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಮುಂದುವರೆದಿರುವಂಥದ್ದು. ಒಂದು ರಾಜ್ಯಸಭೆಗೆ ರಾಜ್ಯದಿಂದ 3 ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ 3 ಜನರನ್ನು ಕಳಿಸುವಂಥ ಒಂದು ಅರ್ಹತೆ ಇರೋದರಿಂದ ಯಾರನ್ನು ಕಳಿಸ್ಬೇಕು ಅನ್ನೋದು ವಿಚಾರ ಮೊದಲನೇದಾಗಿ ಬರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆರವರು ತಮ್ಮ AICC ಸ್ಥಾನದಿಂದ ಕೆಳಗಿಳಿದ ನಂತರ ಕೆಳಗೆ ಇಳಿಸಲಾಗುತ್ತೆ ಅನ್ನೊಂದು ರೂಮರ್ ಇರುವಂಥದ್ದು. ಆದ ಕಾರಣದಿಂದಾಗಿ ಅವರನ್ನು ಇಳಿಸಿದ ನಂತರ ಆ ಜಾಗದಲ್ಲಿ KC ವೇಣುಗೋಪಾಲ್ ಅವ್ರನ್ನ ಕೂರಿಸಬೇಕಾಗತ್ತೆ. ದಲಿತ AICC ನಾಯಕನನ್ನು ಇಳಿಸಿದ ನಂತರ ದಲಿತ ಕೋಟಾದಡಿ ರಾಜ್ಯದ CMಗೂ ಕೂಡ ಅವಕಾಶ ಕೊಡಬೇಕು ಅಂತ ಸಿದ್ದರಾಮಯ್ಯನವ್ರನ್ನೇನಾದರೂ ಇಳಿಸಂಗಿದ್ರೆ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಮುಂದೆ ಒಂದು ಮನವಿಯನ್ನು CM ಇಟ್ಟಿರುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡುಬರ್ತಿರುವಂಥದ್ದು. ಒಂದು ವೇಳೆ CM ಇಳಿಯೋದಿಲ್ಲ, ನಾನು ಕುರ್ಚಿಯಲ್ಲೇ ಮುಂದುವರಿತೀನಿ ಅಂದರೆ ಕ್ಯಾಬಿನೆಟ್ ರೀಶಫಲ್ಗೆ ಏನೆಲ್ಲ ಇನ್ನಾಗಬೇಕು, ಯಾರೆಲ್ಲ ಔಟ್ ಆಗಬೇಕು ಅನ್ನೋದು ವಿಚಾರವನ್ನು ಅವರು ಗಮನಕ್ಕೆ ತಂದಿರುವಂಥ ಚಾನ್ಸಸ್ ಇರುವಂಥದ್ದು. ಇಬ್ಬರು ನಾಯಕರನ್ನು ಕೂರಿಸಿ ಮಾತನಾಡ್ತಿರುವಂಥದ್ದು ಸರ್ವೇಸಾಮಾನ್ಯವಾಗಿ SIR ಇರ್ಬೋದು, ರಾಜ್ಯಸಭೆ ಇರ್ಬೋದು, MLC ಇರ್ಬೋದು, ನಾಯಕತ್ವ ಬದಲಾವಣೆ ಇರ್ಬೋದು, ಕ್ಯಾಬಿನೆಟ್ ರೀಶಫಲ್ ಇರ್ಬೋದು. ಆದರೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿರವರು ಸಿದ್ದರಾಮಯ್ಯರವರ ಜೊತೆ ಸಭೆಯನ್ನು ನಡೆಸಿರುವಂಥ ಕುತೂಹಲ ಯಾಕೆ ಹೆಚ್ಚಾಗ್ತಿದೆ ಅಂದರೆ, ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗೋದಿತ್ತು ಅಂದರೆ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿರವರ ವೇವ್ ಲೆಂತ್ ಮ್ಯಾಚ್ ಆಗಿರೋದ್ರಿಂದಲೇ ಇವತ್ತಿಗೂ ಸಿದ್ದರಾಮಯ್ಯರವರ ಬೆನ್ನನ್ನು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಬಿಡೋದಕ್ಕೆ ಇಷ್ಟಪಡ್ತಿಲ್ಲ. ಹೈಕಮಾಂಡ್ ವಿಚಾರದಲ್ಲಿ ನೋಡೋದಾಯಿತು ಅಂದರೆ KC ವೇಣುಗೋಪಾಲ್ ರವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆರವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ, ರಾಹುಲ್ ಗಾಂಧಿರವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಮೇಲೆ ಎಲ್ರಿಗೂ ಅಷ್ಟೇ ಒಲವು ಪ್ರೀತಿ ಇದ್ದರೂ ಕೂಡ ಮತಗಳ ಲೆಕ್ಕಾಚಾರ ಹಾಕಿದಾಗ, ಹೈಕಮಾಂಡ್ ಮತಗಳ ಲೆಕ್ಕಾಚಾರ ಹಾಕಿದಾಗ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಬೆಂಬಲ ಹೆಚ್ಚಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೇ ಕಾರಣದಿಂದಾಗಿ ಈ ಒಂದು ನಿಮ್ಮನ್ನ ನಾನು ಮತ್ತೆ ಮಾತಾಡಿಸ್ತೀನಿ ಅಭಿಷೇಕ್. ಹಾಗೆ ಈಗ ರಾಜ್ಯದ ಜನರ ಚಿತ್ತ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಎದುರು ನೋಡ್ತಾ ಇದ್ದಾರಲ್ಲ. ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಿಯಾಗಿ ಹಿರಿಯ ನಾಯಕರೆಲ್ಲ ದೆಹಲಿ ಅಂಗಳದಲ್ಲಿದ್ದಾರೆ. ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾದ ಮಾತುಕತೆಯನ್ನು ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ಪ್ರತ್ಯೇಕವಾಗಿ ಮಾತುಕತೆ ಮಾಡ್ತಾ ಇದ್ದಾರೆ.
ಇನ್ನು 2 ಗಂಟೆಗಳ ಸಭೆ ನಡೆಸುವ ಸಾಧ್ಯತೆ ಇದೆ. ಬಹುತೇಕ ಈಗ ಇರುವಂತಹ ವಿಚಾರ ಏನು ಎತ್ತ ಅನ್ನೋದನ್ನು ಗಮನಿಸ್ತಾ ಹೋದ್ರೆ ಒಂದು ನಾಯಕತ್ವದ ವಿಚಾರ, ಮತ್ತೊಂದು ಸಚಿವ ಸಂಪುಟದ ಪುನರ್ರಚನೆ ವಿಚಾರ, ಹಾಗೆ SIR ವಿಚಾರವಾಗಿ, ಹಾಗೆ GBA ಚುನಾವಣೆ ಕೂಡ ಹತ್ತಿರ ಬಂತು, ಪಂಚಾಯತ್ ಚುನಾವಣೆ, ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರು. ಪ್ರತ್ಯೇಕವಾಗಿ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇನ್ನೊಂದು 2 ಗಂಟೆಗಳ ಕಾಲ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆಯನ್ನ ಮಾಡುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ನವದೆಹಲಿಯಿಂದಲೇ ಈಗ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ನೀಡ್ತಾರೆ. ಅಭಿಷೇಕ್, ಈ ಹೊತ್ತಿಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾದ ಮೀಟಿಂಗ್ ನಡೀತಾ ಇದೆಯಂತೆ. ಏನೇನು ಚರ್ಚೆ ಆಗ್ತಿರ್ಬೋದು ಅಭಿಷೇಕ್? ಈಗ ಇದೆಲ್ಲ ಬೆಳಿಗ್ಗೆಯಿಂದಲೂ ಕೂಡ 3-4 ಮೀಟಿಂಗ್ ಆಯ್ತಲ್ಲ, ಸಿದ್ದರಾಮಯ್ಯನವ್ರನ್ನೇ ಪ್ರತ್ಯೇಕವಾಗಿ ಈಗ ರಾಹುಲ್ ಗಾಂಧಿ ಮಾತಾಡ್ತಿದ್ದಾರೆ. ಬಹುಶಃ ಏನಿರ್ಬೋದು ಅಂತ ಅಭಿಷೇಕ್? ಈಗ 3ನೇ ಸುತ್ತಿನ ಸಭೆ ನಡೀತಾ ಇರುವಂಥದ್ದು ಯಾವ ಸುತ್ತಿನ ಸಭೆಯನ್ನು ಕೂಡ ಮಹತ್ವದ್ದು ಅಲ್ಲದ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಈಗಾಗಲೇ ಇಡೀ ರಾಜ್ಯದ ಕಣ್ಣು ದೆಹಲಿಯತ್ತ ವಾಲಿರುವಂಥದ್ದು, ವಿಪಕ್ಷಗಳಿಗೆ ಇವತ್ತಿನ ರಾಜಕೀಯ ಬೆಳವಣಿಗೆ ಆಹಾರ ಆಗಿರುವಂಥದ್ದನ್ನು ಗಮನಿಸಿದ್ದೇವೆ. CM ಸಿದ್ದರಾಮಯ್ಯನವರು ನನಗೆ ಕರೆ ಬಂದಿದೆ, ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. DCM ರವರು ನನಗೆ ಕರೆ ಬಂದಿಲ್ಲ, ಕರೆ ಬಂದಾಗ ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಇಬ್ಬರಿಗೂ ಕರೆ ಬಂದಿತ್ತು. ಇಬ್ಬರು ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಗೆ ಬಂದು ಇಳಿದಿರುವಂಥದ್ದು. CM ಜೊತೆಗೆ ಅವರ ಅತ್ಯಾಪ್ತ ಸಚಿವರು ಅಂದರೆ ಡಾಕ್ಟರ್ G. ಪರಮೇಶ್ವರ್, KJ ಜಾರ್ಜ್, ಭೈರತಿ ಸುರೇಶ್, AS ಪೊನ್ನಣ್ಣ ಇರ್ಬೋದು, BK ಶಿವರಾಮ್, MR ಸೀತಾರಾಮ್ ಸೇರಿದಂತೆ MB ಪಾಟೀಲ್ರು ಕೂಡ ಇರುವಂಥದ್ದು. ಇವಿಷ್ಟು ಜನ ಒಂದು ಕಡೆ ಆಯಿತು ಅಂದರೆ DK ಶಿವಕುಮಾರ್ ಅವರು ಮಾತ್ರ ಅವರ ಸಹೋದರ DK ಸುರೇಶ್ ಅವ್ರ ಜೊತೆ ಬಂದಿರುವಂಥದ್ದು. ಮತ್ತೊಂದು ಕಡೆಗೆ ಹ್ಯಾರಿಸ್ ರವರು ಕೂಡ ಈಗ ಬಂದಿರೋವಂಥದ್ದು. ಈ ರೀತಿ ಪಟ್ಟಿ ಬೆಳೆಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಆಫೀಸ್ ಅಂದರೆ ಇಂದಿರಾ ಭವನಕ್ಕೆ CM ರವರನ್ನ ಡ್ರಾಪ್ ಮಾಡಿ ಹೋದಂಥ ಸಚಿವರೆಲ್ಲರೂ ಕೂಡ ಮತ್ತೊಂದು ಖಾಸಗಿ ನಿವಾಸದಲ್ಲಿ ಡಾಕ್ಟರ್ KJ ಜಾರ್ಜ್ ರವರ ನಿವಾಸದಲ್ಲಿ ಸಭೆ ಮಾಡ್ತಿದ್ದಾರೆ ಅಂತ ತಿಳಿಸಲಾಗಿರುವಂಥದ್ದು ಒಂದು ಅಂಶ ಆಗುತ್ತೆ. ಮತ್ತೊಂದು ಕಡೆಗೆ ಇಷ್ಟರ ಮಟ್ಟಿಗಿನ ಮಹತ್ವದ ಸಭೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಮುಂದುವರೆದಿರುವಂಥದ್ದು. ಒಂದು ರಾಜ್ಯಸಭೆಗೆ ರಾಜ್ಯದಿಂದ 3 ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ 3 ಜನರನ್ನು ಕಳಿಸುವಂಥ ಒಂದು ಅರ್ಹತೆ ಇರೋದರಿಂದ ಯಾರನ್ನು ಕಳಿಸ್ಬೇಕು ಅನ್ನೋದು ವಿಚಾರ ಮೊದಲನೇದಾಗಿ ಬರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆರವರು ತಮ್ಮ AICC ಸ್ಥಾನದಿಂದ ಕೆಳಗಿಳಿದ ನಂತರ ಕೆಳಗೆ ಇಳಿಸಲಾಗುತ್ತೆ ಅನ್ನೊಂದು ರೂಮರ್ ಇರುವಂಥದ್ದು. ಆದ ಕಾರಣದಿಂದಾಗಿ ಅವರನ್ನು ಇಳಿಸಿದ ನಂತರ ಆ ಜಾಗದಲ್ಲಿ KC ವೇಣುಗೋಪಾಲ್ ಅವ್ರನ್ನ ಕೂರಿಸಬೇಕಾಗತ್ತೆ. ದಲಿತ AICC ನಾಯಕನನ್ನು ಇಳಿಸಿದ ನಂತರ ದಲಿತ ಕೋಟಾದಡಿ ರಾಜ್ಯದ CMಗೂ ಕೂಡ ಅವಕಾಶ ಕೊಡಬೇಕು ಅಂತ ಸಿದ್ದರಾಮಯ್ಯನವ್ರನ್ನೇನಾದರೂ ಇಳಿಸಂಗಿದ್ರೆ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಮುಂದೆ ಒಂದು ಮನವಿಯನ್ನು CM ಇಟ್ಟಿರುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡುಬರ್ತಿರುವಂಥದ್ದು. ಒಂದು ವೇಳೆ CM ಇಳಿಯೋದಿಲ್ಲ, ನಾನು ಕುರ್ಚಿಯಲ್ಲೇ ಮುಂದುವರಿತೀನಿ ಅಂದರೆ ಕ್ಯಾಬಿನೆಟ್ ರೀಶಫಲ್ಗೆ ಏನೆಲ್ಲ ಇನ್ನಾಗಬೇಕು, ಯಾರೆಲ್ಲ ಔಟ್ ಆಗಬೇಕು ಅನ್ನೋದು ವಿಚಾರವನ್ನು ಅವರು ಗಮನಕ್ಕೆ ತಂದಿರುವಂಥ ಚಾನ್ಸಸ್ ಇರುವಂಥದ್ದು. ಇಬ್ಬರು ನಾಯಕರನ್ನು ಕೂರಿಸಿ ಮಾತನಾಡ್ತಿರುವಂಥದ್ದು ಸರ್ವೇಸಾಮಾನ್ಯವಾಗಿ SIR ಇರ್ಬೋದು, ರಾಜ್ಯಸಭೆ ಇರ್ಬೋದು, MLC ಇರ್ಬೋದು, ನಾಯಕತ್ವ ಬದಲಾವಣೆ ಇರ್ಬೋದು, ಕ್ಯಾಬಿನೆಟ್ ರೀಶಫಲ್ ಇರ್ಬೋದು. ಆದರೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿರವರು ಸಿದ್ದರಾಮಯ್ಯರವರ ಜೊತೆ ಸಭೆಯನ್ನು ನಡೆಸಿರುವಂಥ ಕುತೂಹಲ ಯಾಕೆ ಹೆಚ್ಚಾಗ್ತಿದೆ ಅಂದರೆ, ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗೋದಿತ್ತು ಅಂದರೆ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿರವರ ವೇವ್ ಲೆಂತ್ ಮ್ಯಾಚ್ ಆಗಿರೋದ್ರಿಂದಲೇ ಇವತ್ತಿಗೂ ಸಿದ್ದರಾಮಯ್ಯರವರ ಬೆನ್ನನ್ನು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಬಿಡೋದಕ್ಕೆ ಇಷ್ಟಪಡ್ತಿಲ್ಲ. ಹೈಕಮಾಂಡ್ ವಿಚಾರದಲ್ಲಿ ನೋಡೋದಾಯಿತು ಅಂದರೆ KC ವೇಣುಗೋಪಾಲ್ ರವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆರವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ, ರಾಹುಲ್ ಗಾಂಧಿರವರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಮೇಲೆ ಎಲ್ರಿಗೂ ಅಷ್ಟೇ ಒಲವು ಪ್ರೀತಿ ಇದ್ದರೂ ಕೂಡ ಮತಗಳ ಲೆಕ್ಕಾಚಾರ ಹಾಕಿದಾಗ, ಹೈಕಮಾಂಡ್ ಮತಗಳ ಲೆಕ್ಕಾಚಾರ ಹಾಕಿದಾಗ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಬೆಂಬಲ ಹೆಚ್ಚಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೇ ಕಾರಣದಿಂದಾಗಿ ಈ ಒಂದು ನಿಮ್ಮನ್ನ ನಾನು ಮತ್ತೆ ಮಾತಾಡ್ತೀನಿ ಅಭಿಷೇಕ್. ಹಾಗೆ ಸಂಪರ್ಕ